ಮಂಗಳೂರಿನ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ ಕೊನೆಗೂ ಎಚ್ಚೆತ್ತ ಸರ್ಕಾರ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಮಂಗಳೂರಿಗೆ ಸರ್ಕಾರ ದೌಡು. ಗೃಹ ಸಚಿವ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ದಿನೇಶ್ ಗುಂಡೂರಾವ್. ಫ್ರೀಡಂ ಟಿವಿಯ ವರದಿ ಬೆನ್ನಲ್ಲೇ ಮಂಗಳೂರಿಗೆ ಸರ್ಕಾರ ದೌಡು. ಇದು ಫ್ರೀಡಂ ಟಿವಿಗೆ ಸಿಕ್ಕ ಮತ್ತೊಂದು ಇಂಪ್ಯಾಕ್ಟ್. ಗೃಹ ಸಚಿವ ಪರಮೇಶ್ವರ್ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ಹೋಗಿದ್ದಾರೆ. ಸಚಿವರಿಂದ ಮಂಗಳೂರಿನಲ್ಲಿ ಇದೀಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿ ಸಚಿವರನ್ನ ಮಂಗಳೂರಿಗೆ ಕಳಿಸಿದ ಸಿಎಂ. ಮಂಗಳೂರಿನಲ್ಲಿ ಸರಣಿ ಕೊಲೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಕೂಡಲೇ ಪರಿಸ್ಥಿತಿ ನಿಯಂತ್ರಿಸಿ ಕರಾವಳಿಯನ್ನ ಕಾಪಾಡಿ ಎಂದಿದ್ದ ಫ್ರೀಡಂ ಟಿವಿ 5 ದಿವಸದ ಹಿಂದೆ ಗುಂಪು ಹತ್ಯೆ ನಡೆದಿತ್ತು. ಅಶ್ರಫ್ ಎನ್ನುವಂತಹ ವ್ಯಕ್ತಿಯನ್ನ 50ಕ್ಕೂ ಹೆಚ್ಚು ಜನ ಮನ ಬಂದ ಹಾಗೆ ಒಡೆದು ಕೊಂದು ಹಾಕಿದ್ರು. ಜಿ ಪರಮೇಶ್ವರ್ ಸದಾಶಿವನಗರ ಬಿಟ್ಟು ಕದಲಿರಲಿಲ್ಲ. ಗುಂಡೂರಾವ್ ಅದೆಲ್ಲಿ ಕೂತ್ಕೊಂಡಿದ್ರೋ ಗೊತ್ತಿಲ್ಲ, ಮಂಗಳೂರಿಗೆ ಭೇಟಿ ಕೊಟ್ಟಿರಲಿಲ್ಲ. ಆದ್ರೆ ಈಗ ಮಂಗಳೂರಿಗೆ ಹೋಗಬೇಕಾಗಿ ಬರುವ ಅಥವಾ ಹೋಗಬೇಕಾಗಿ ಬಂದ ಸಂದರ್ಭ ಎದುರಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮಂಗಳೂರು ಕಮಿಷನರ್ ಜೊತೆಗೆ ಉಸ್ತುವಾರಿ ಇವರೆಲ್ಲರ ನಾಯಕತ್ವದಲ್ಲಿ ಬೃಹತ್ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಫ್ರೀಡಂ ಟಿವಿ ವರದಿಗೆ ಸಿಕ್ಕಂತಹ ಬಿಗ್ ಇಂಪ್ಯಾಕ್ಟ್ ಇದು. ನಾವು ನಿರಂತರ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಲಾ ಅಂಡ್ ಆರ್ಡರ್ ಬದುಕಿದೆಯಾ ಅಥವಾ ಸತ್ತಿದೆಯಾ, ಇಂಟೆಲಿಜೆನ್ಸ್ ನಿದ್ರೆ ಮಾತ್ರ ತಗೊಂಡೇನಾದರೂ ಮಲಗಿದೆಯಾ, ಮಂಗಳೂರಿನಲ್ಲಿ ಅತ್ಯಂತ ಕೋಮು ಸೂಕ್ಷ್ಮ ಪ್ರದೇಶ, ಯಾರಿಗೆ ಯಾವಾಗ ಯಾರು ಬಂದು ಹಲ್ಲೆ ಮಾಡ್ತಾರೆ ಅನ್ನೋದು ಹಲ್ಲೆಗೆ ಒಳಪಟ್ಟಂತಹ ವ್ಯಕ್ತಿಗೂ ಗೊತ್ತಿಲ್ಲ ನಾನು ಯಾವ ಪ್ರಕರಣದಲ್ಲಿ ಸಾಯ್ತಾ ಇದ್ದೀನಿ ಅಂತ. ಇದೊಂಥರ ವಿಚಿತ್ರ ಕರಾವಳಿ ಭಾಗದ್ದು. ಕೊಲೆ ಆಗಲ್ಪಟ್ಟವನಿಗೆ ಗೊತ್ತಿಲ್ಲ ನಾನು ಯಾಕಾಗಿ ಕೊಲೆ ಆಗಲ್ಪಟ್ಟೆ ಅಂತ, ಕೊಲೆ ಮಾಡಿದವನಿಗೂ ಗೊತ್ತಿಲ್ಲ ನಾನು ಯಾಕಾಗಿ ಇವನ್ನ ಕೊಲ್ತಾ ಇದ್ದೀನಿ ಅಂತ. ಇದೊಂಥರದ್ದು ವಿಚಿತ್ರ ಥಿಯರಿ ಅಥವಾ ವಿಚಿತ್ರ ಮ್ಯಾಟ್ರ್ ಇದು. ಹಾಗಾಗಿ ಈಗ ಹೋಮ್ ಮಿನಿಸ್ಟರ್ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಒಂದು ಮಹತ್ವದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಉಸ್ತುವಾರಿ ದಿನೇಶ್ ಗುಂಡೂರಾವ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ದಿನೇಶ್ ಗುಂಡೂರಾವ್ ದೌಡು. ಸಚಿವರಿಂದ ಮಂಗಳೂರಿನಲ್ಲಿ ಇದೀಗ ಹೈ ವೋಲ್ಟೇಜ್ ಮೀಟಿಂಗ್. ಫ್ರೀಡಂ ವರದಿಗೆ ಇದೊಂಥರದ್ದು ಸಚಿವರು ಈಗ ಸ್ಪಂದಿಸಿರುವಂತಹದ್ದು. ಮಂಗಳೂರಿನಲ್ಲಿ ಸರಣಿ ಕೊಲೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈಗ ಎಚ್ಚೆತ್ತುಕೊಳ್ಳದೇ ಇದ್ದರೆ, ಪ್ರವೋಕ್ ಮಾಡುವಂತಹ ಭಾಷಣಕಾರರ ಬಾಯಿಗೆ ಬೀಗ ಹಾಕದೇ ಇದ್ದರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಳಿಗೊಬ್ಬ ಉದ್ರೇಕಕಾರಿ ಪ್ರಚೋದನಾಕಾರಿ ಮೆಸೇಜ್ ಮಾಡುವುದನ್ನು ತಡೆಯದೇ ಇದ್ದರೆ, ಮಂಗಳೂರಿನಲ್ಲಿ ಅಲ್ಲಲ್ಲಿ ಕಂಡು ಬರುವಂತಹ ಸಣ್ಣ ಪುಟ್ಟ ವೇದಿಕೆಗಳಲ್ಲಿ ರಾಜಕಾರಣಿಗಳ ತೆವಲಿನ ಪ್ರಚೋದನಾತ್ಮಕವಾದ ಭಾಷಣವನ್ನು ನಿಲ್ಲಿಸದೇ ಇದ್ದರೆ, ಮಂಗಳೂರಿನಲ್ಲಿ ಈ ತರಹದ ಪ್ರಕರಣಗಳು ಅಂತ್ಯ ಕಾಣುವುದಿಲ್ಲ. ರಕ್ತಕ್ಕೆ ಮತ್ತೊಂದು ರಕ್ತವೇ ಬೇಕು, ದೇಹಕ್ಕೆ ಮತ್ತೊಂದು ದೇಹವೇ ಬೇಕು ಅಂತ ಹಪಹಪಿಸುವ ಯಂಗ್ಸ್ಟರ್ಸ್ಗಳ, ಬಿಸಿ ರಕ್ತದ ತರುಣರನ್ನು ತಣಿಸದೇ ಇದ್ದರೆ ಇದಕ್ಕೆ ಅಂತ್ಯ ಕಾಣೋದಿಲ್ಲ. ಹಾಗಾಗಿ ಗೃಹ ಸಚಿವರು ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಈ ಬಾರಿ ಈ ಪ್ರಕರಣ ಕರಾವಳಿಯಲ್ಲಿ ಅಂತ್ಯಗೊಳ್ಳಬೇಕಾದ ಕ್ರಮವನ್ನು ಕೈಗೊಳ್ಳಬೇಕಾಗಿ ಬರುತ್ತೆ. ಇದು ಜನರ ಮನವಿ.